ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ಇವತ್ತೊಂದು ವಿಡಿಯೋದಲ್ಲಿ ಮಸ್ತಾಗಿರುವಂತಹ ಒಂದು ಟಾಪಿಕ್ಕು. ಯಾವ ಟಾಪಿಕ್ಕು ಅಂತಂದರೆ ಹೆಣ್ಮಕ್ಳಿಗೆ, ಅದರಲ್ಲೂ ಪೇರೆಂಟ್ಸ್ ಅಂತಂದರೆ ಅಮ್ಮಂದರಿಗೆ ಯಾವ ತಿಂಗಳು ಇಷ್ಟ ಆಗಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ಕು. ಯಾವ ತಿಂಗಳು ಇಷ್ಟ ಆಗಲ್ಲ ಅಂತಂದರೆ ಮಾರ್ಚ್ ಆ್ಯಂಡ್ ಏಪ್ರಿಲ್. ಯಾಕೆ ಮಾರ್ಚ್ ಆ್ಯಂಡ್ ಏಪ್ರಿಲ್ಲು ಅಮ್ಮಂದ್ರಿಗೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ ಅವರಿಗೆ ಟೆನ್ಷನ್ ಜಾಸ್ತಿ. ಟೆನ್ಷನ್ ಯಾಕೆ ಅಂತಂದರೆ ಬೇಗ ಏಳಬೇಕು, ಅಲಾರಾಮ್ ಇಟ್ಕೋಬೇಕು, ಬೇಗ ಏಳಬೇಕು, ಬೇಗ ತಿಂಡಿ ರೆಡಿ ಮಾಡಬೇಕು. ಹಾಗೆಯೇ ಮತ್ತು ಬೈಗುಳ ಮತ್ತು ಎಮೋಷನ್ಸು ಎಲ್ಲದನ್ನು ಡೈಲಾಗ್ಸ್ನ ಪ್ರಿಪೇರ್ ಮಾಡ್ಕೋಬೇಕು. ಆಮೇಲೆ ಮಕ್ಳ ಮುಂದೆ ಹೇಳಬೇಕು, ಮಲ್ಕೊಂಡಂದ್ರ ಜೊತೆ ಜಗಳ ಆಡಬೇಕು. ಇವೆಲ್ಲವೂ ಇರುತ್ತೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ. ಯಾಕೆ ಅಂತ ಕೇಳ್ತೀರಾ? ಯಾಕೆ ಅಂತಂದರೆ ಮಕ್ಕಳಿಗೆ ಎಕ್ಸಾಮ್ಸ್ ಅಲ್ವಾ. ಎಕ್ಸಾಮ್ಸು ರಿಸಲ್ಟು ಬರೋ ತಿಂಗಳು ಯಾವುದು? ಮಾರ್ಚ್ ಆ್ಯಂಡ್ ಏಪ್ರಿಲ್. ಹಾಗಾಗಿ ಅಮ್ಮಂದ್ರಿಗೆ ತುಂಬ ಟೆನ್ಷನ್ ಆಗಿರುತ್ತೆ. ಹಾಗಾಗಿ ಎಲ್ಲರ ಮೇಲೂ ರೇಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲು ಮಕ್ಕಳು ಓದ್ತಾರೋ ಬಿಡ್ತಾರೋ ಮಕ್ಕಳನ್ನ ಮೋಟಿವೇಟ್ ಮಾಡಬೇಕಲ್ಲ, ಎಮೋಷ್ನಲ್ ಆಗಿ ಅವ್ರನ್ನ ಬುಕ್ ಮುಂದೆ ಕೂರಿಸ್ಬೇಕಲ್ಲ. ಹಾಗಾಗಿ ಡೈಲಾಗ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ. ನಮ್ಮ ಕಾಲದಲ್ಲಿ ಈ ಥರ ಇರಲಿಲ್ಲ. ನಾವು ಅಷ್ಟು ಕಷ್ಟಪಟ್ಟು ಓದಿದ್ವಿ. ನಾವು 4 ಕಿಲೋಮೀಟ್ರು ಸ್ವಿಮ್ ಮಾಡ್ಕೊಂಡು ಹೋಗಿ ಪಾಠ ಕೇಳಿ ಬರ್ತಾಯಿದ್ವಿ. ಈ ಥರ ಡೈಲಾಗ್ಸ್ಗಳನ್ನೆಲ್ಲ ಅವರು ಪ್ರಿಪೇರ್ ಮಾಡಿ ಮಕ್ಕಳ ಮುಂದೆ ಹೇಳಿಬಿಟ್ಟು ಮಕ್ಕಳಿಗೆ ಮೋಟಿವೇಟ್ ಮಾಡ್ತಾರೆ. ಮೋಟಿವೇಟ್ ಮಾಡೋಕ್ಕಷ್ಟೇ ಈ ಡೈಲಾಗ್ಸ್ಗಳನ್ನು ಹೇಳೋದು. ನಾನು ಕೂಡ ಅಷ್ಟೇ, ಜಸ್ಟ್ ಮೋಟಿವೇಟ್ ಮಾಡೋಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ಹಾಗೆಯೇ ಅಲಾರಾಮ್ ಕೂಡ ಇಟ್ಕೋಬೇಕಾಗತ್ತೆ. ಬೇಗ ಅಂದರೆ ಬೇಗ 10 ಅಲಾರಾಮು ಟೈಮಿಂಗ್ ಇಟ್ಕೋಬೇಕು. ಯಾಕೆ ಅಂತಂದರೆ ಒಂದು ಆಫ್ ಮಾಡಿ ಮಲ್ಕೊಂಡ್ರೆ ಹೆದರಿಕೆ, ಟೆನ್ಷನ್ ಅಲ್ವಾ. ಹಾಗಾಗಿ ಅವರೇ ಅಲಾರಾಮ್ ಇಟ್ಕೊಂಡು 10 ಅಲಾರಾಮ್ನ ಇಟ್ಕೊಳ್ತಾರೆ. ಹಾಗೆಯೇ ಕ್ಯಾಲೆಂಡ್ರ್ ಬಂದ ತಕ್ಷಣ ಫಸ್ಟ್ ಎಕ್ಸಾಮ್ಸ್ ಟೈಮ್ ಟೇಬಲ್ ಡಿ ಮಾರ್ಚ್ ತಿಂಗಳಲ್ಲಿ ಈ ಥರ ಸಬ್ಜೆಕ್ಟ್ ಇದೆ ಅಂತ ಟಿಕ್ ಹಾಕೊಳ್ಳೋದು. ಒಂದು ತಪ್ಪಾಯಿತು ಅಂದರೆ ಕಷ್ಟ ಅಲ್ವಾ. ಹಾಗಾಗಿ ದಿನ ಒಂದಾಯಿತು 2 ಆಯಿತು ಅಂತ ಹೇಳ್ಬಿಟ್ಟು ಖುಷಿ ಪಡೋದು. ಇವೆಲ್ಲ ಮಾರ್ಚ್ ಆ್ಯಂಡ್ ಏಪ್ರಿಲ್ ತಿಂಗಳಲ್ಲಿ ಮಾತ್ರನೇ ಸಿಗೋದು. ಈ ಏಪ್ರಿಲ್ ತಿಂಗಳಲ್ಲಿ ಏನಪ್ಪ ಎಕ್ಸಾಮ್ಸ್ ಇರಲ್ಲ ಅಂತ ಹೇಳ್ತೀರಾ? ಎಕ್ಸಾಮ್ಗಿಂತ ದೊಡ್ಡ ಒಂದು ಬಾಂಬು ಬೀಳೋದೇ ಏಪ್ರಿಲ್ ತಿಂಗಳಲ್ಲಿ. ಯಾಕಂದರೆ ರಿಸಲ್ಟ್ ಬರುತ್ತೆ. ರಿಸಲ್ಟು ಚೆನ್ನಾಗಾಯಿತು ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ರಿಸಲ್ಟು ಚೆನ್ನಾಗಾಗಲಿಲ್ಲ ಅಂದರೆ ಪಾಪ ಆ ಪೇರೆಂಟ್ಸ್ಗಳಿಗೆ ಹೇಳಬಾರ್ದು, ಅಷ್ಟು ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಾರೆ ರಿಸಲ್ಟ್ ಏನಾಯಿತು ಅಂತ. ಯಾರು ನಿಜವಾಗ್ಲೂ ಕಾಳಜಿ ಇಟ್ಕೊಂಡು ಕೇಳ್ತಾರೆ ಅಂತ ಏನಿಲ್ಲ. ಯಾವ ಮಕ್ಕಳು ಆ ಒಂದು 10th PUC ಇರಲ್ವೋ ಅವರು ಮಾತ್ರ ಧೈರ್ಯದಿಂದ ಫೋನ್ ಮಾಡಿ ನಿಮ್ಮ ಮಗನ ರಿಸಲ್ಟ್ ಏನಾಯಿತು ಅಂತ ಕೇಳ್ತಾರೆ. ಯಾವ ಮಕ್ಕಳು ಪೇರೆಂಟ್ಸು 10th ಮತ್ತು PUC ಇರುವಂತಹ ಮಕ್ಕಳ ಪೇರೆಂಟ್ ಆಗಿರ್ತಾರೋ ಅವರು ಮಾತ್ರ ಖಂಡಿತವಾಗ್ಲಿ ಬೇರೆ ಮಕ್ಕಳದ ರಿಸಲ್ಟ್ನ ಕೇಳೋ ಹಾಗೆ ಧೈರ್ಯ ಮಾಡಲ್ಲ. ಅಂಥದ್ರಲ್ಲೂ ಕೇಳಿದರು ಅಂದರೆ ಆ ಮಕ್ಕಳು 90+ ಆಗಿರುತ್ತೆ. ಈ ಥರ ಎಲ್ಲ ಸಿಚುವೇಶನ್ ಬರೋದು ಏಪ್ರಿಲ್ ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ. ಸೊ ಹಾಗಾಗಿ ಇವಾಗ ಎಕ್ಸಾಮ್ಸ್ ಫೆಸ್ಟಿವಲ್ ನಡೀತಾ ಇದೆ. ಎಲ್ಲ ಮಕ್ಕಳು ಓದ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ತಾಯಂದ್ರೆ ಎಸ್ಪೆಷಲಿ ತುಂಬ ಸ್ಟ್ರಾಂಗಾಗಿ ದಿನ ಗೋಡಂಬಿ ಬಾದಾಮಿ ಮಕ್ಕಳಿಗೆ ಹೇಗೆ ತಿನ್ನಿಸ್ತಿರೋ ನೀವು ಕೂಡ ಸ್ವಲ್ಪ ತಿನ್ನಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಯಾಕೆ ಅಂದರೆ ಇನ್ನೂ ಕೂಗೋದು ಇದೆ, ರಿಸಲ್ಟು ಬರೋದು ಇನ್ನೂ ಇದೆ, ಕೂಗೋದಿದ್ದೇ ಇರುತ್ತೆ. ಸೊ ಹಾಗಾಗಿ ಫಸ್ಟು ನೀವು ತಾಳ್ಮೆಯಿಂದ ಪೇಷನ್ಸಿಂದ ಇದ್ದು ಮಕ್ಕಳಿಗೆ ಚೆನ್ನಾಗಿ ಎಕ್ಸಾಮ್ ಬರೆಸ್ಬಿಟ್ಟು ಆಮೇಲೆ ಹಾಲಿಡೇಸಿಗೆಲ್ಲ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.